ತಿಳಿಸಿ. ನಿನ್ನೆ ಏನು ಧರ್ಮಸ್ಥಳದ ಅಕ್ರಮಗಳ ಕುರಿತಾಗಿ ಯಾರೂ ಮಾತಾಡಬಾರದು ಅಂಥೇಳಿ ಏನು ಹಿಟ್ಲರ್ ರೀತಿಯಲ್ಲಿ ಡಿಕ್ಟೇಟರ್ ರೀತಿಯಲ್ಲಿ ಒಂದು ಕೆಳ ಹಂತದ ನ್ಯಾಯಾಲಯದಿಂದ ಈ ವೀರೇಂದ್ರ ಜೈನ್ ಅವರ ತಮ್ಮ CEO ಧರ್ಮಸ್ಥಳ ದೇವಸ್ಥಾನದ ಆಡಳಿತಾಧಿಕಾರಿ ಹರ್ಷೇಂದ್ರ ಅನ್ನುವಂತಹ ಒಬ್ಬ ವ್ಯಕ್ತಿ ಒಂದು ಇಂಜಂಕ್ಷನ್ ಆರ್ಡರ್ ತೊಗೊಂಡು ಬಂದಿದ್ರು, ಯಾರು ಮಾತಾಡಬಾರ್ದು ಅಂತೇಳಿ. ಇಲ್ಲಿ ಯಾರು ಕೂಡ ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ. ಅವರ ಮೇಲೆ ಆರೋಪ ಇದ್ದಿದ್ದಕ್ಕೇ ದಾಖಲೆಗಳಲ್ಲಿ ಆರೋಪ ಇದ್ದಿದ್ದಕ್ಕೆ ಮಾತಾಡ್ತಾ ಇದ್ರು. ಮತ್ತೆ ಹೂತಿಟ್ಟ ಶವಗಳ ಪ್ರಕರಣ ಇಡೀ ದೇಶ ಜಗತ್ತಿನಲ್ಲೇ ಸಂಚಲನ ಮೂಡಿಸಿತ್ತು. ಅದರ ವಿರುದ್ಧವಾಗಿ ಮಾತಾಡಬಾರದು ಅಂತ ಹೇಳಿ ಅವರ ಹೆಗಲನ್ನ ಮುಟ್ಕೊಂಡು ನೋಡುವಂಥವ್ರು, ಅದಕ್ಕೆಲ್ಲ ಕಾರಣ ನಾವೇ ಅಂತೇಳಿ ಹೆಗಲನ್ನ ಮುಟ್ಟುಕೊಂಡು ನೋಡುವಂಥ ಸಂಕೇತವಾಗಿ ಒಂದು ಗ್ಯಾಗ್ ಆರ್ಡರ್ನ ತಗೊಂಡು ಬಂದಿದ್ರು ನಿನ್ನೆ. ಅದು ನೂರಾರು ನ್ಯಾಯವಾದಿಗಳ ಛಲದಿಂದ ಹೋರಾಟದಿಂದ ಆ ಗ್ಯಾಗ್ ಆರ್ಡರನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡಿದೆ. ನಾನು ಎಲ್ಲ ಮಾಧ್ಯಮಗಳಿಗೆ, ಎಲ್ಲ ಹೋರಾಟಗಾರರಿಗೆ ದೊಡ್ಡ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ನಮ್ಮ ಯಾರು ವೇಲನ್ ಸರು ಮತ್ತು ಧನಂಜಯ್ ಸರು, ಆನಂತರ ಬೆಂಗಳೂರಿನಲ್ಲಿ ನಮ್ಮ ಬಾಲನ್ ಸರ್ ಅವರು ಇರ್ಬೋದು, ರಂಗನಾಥ್ ಸರ್ ಇರ್ಬೋದು, ಮತ್ತು 100ಕ್ಕಿಂತ ಹೆಚ್ಚು ಅಡ್ವೊಕೇಟ್ಗಳು ಅಪಿಯರ್ ಆಗಿದ್ದಾರೆ, ಸಂಘರ್ಷ ಮಾಡ್ತಾ ಇದ್ದಾರೆ. ಅಂದರೆ ಸಂವಿಧಾನಿಕವಾಗಿ ನ್ಯಾಯದ ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಇವತ್ತು ಇಡೀ ನ್ಯಾಯವಾದಿಗಳ ತಂಡ ಏನು ಪ್ರಯತ್ನ ಮಾಡಿದೆ, ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಇದನ್ನು ನೋಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಈ ಥರ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಎನ್ಕರೇಜ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಓನ್ಲಿ ಬಿಕಾಸ್ ಆಫ್ ಯೂಟ್ಯೂಬ್ಗಳಿಂದ ಮಾತ್ರ ಇವತ್ತು ವೆಬ್ ಪೇಜಸ್ಸು, ಸೋಷಿಯಲ್ ಮೀಡಿಯಾ ಪೇಜಸ್ಗಳಿಂದ ಈ ಸೌಜನ್ಯ ಹೋರಾಟ ಇಷ್ಟು ದೊಡ್ಡ ಇಡೀ ಜಗತ್ತಿನಾದ್ಯಂತ ಒಂದು ಜಾಗೃತಿ ಮೂಡಿಸಿದೆ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೇನೆ, ಪ್ರತಿಯೊಬ್ಬರಿಗೂ ಕೂಡ ಈ ದೊಡ್ಡ ದೊಡ್ಡ ದುಡ್ಡು ಇರುವಂಥ TV ಚಾನಲ್, ಡೀಲಿಂಗ್ ಮಾಡುವಂಥ ಚಾನಲ್ಗಳು ಬೇಡ. ಒಳ್ಳೇದು ಮಾಡಿದರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡೋಣ, ನಮ್ಗೆ ಯಾರ ಬಗ್ಗೆ ದ್ವೇಷ ಇಲ್ಲ. ಆದರೆ ಈ ಥರ ಚಾನಲ್ಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ನಮಸ್ತೆ.